ಏನ್ರಿ ನನಗೆ ದೇವ್ರತ ನಾನು ಹೆಣ್ತಿನೇ ದೇವ್ರು ಏನ್ರಿ ಭಾಳ ಮಂದಿ ಹೆಣ್ತಿನೇ ದೇವ್ರ ತಿಳ್ಕೊಂಡಂತಾರ. ನಾ ಕೇಳೀನಿ ದೇವ್ರು ಹೆಂಗೆ ಹಾಕದ ತಿಳ್ಕೊಂಡ್ರೆ ನಮ್ಮ ಮಮ್ಮಿ ಹಿಂಗೆ ಏನ್ರಿ ಹೆಣ್ತಿನೇ ಗುರು ಹೆಣ್ತಿನೇ ದೇವ್ರ ತಿಳ್ಕೊಂಡು ನಮ್ಮ ಮಮ್ಮಿ ಕನ್ಫ್ಯೂಸಿಗೆ ಬಿದ್ದಿದ್ದೆ. ಹೆಣ್ತಿಗೆ ಹೆಂಗೆ ಗುರು ದೇವ್ರು ಅಂತಾರೆ ಇವರು ತಿಳ್ಕೊಂಡು ನಾವು ಮನೆ ಗೊತ್ತಾಗ್ಯದ ಸೈಕಲ್ ಮೋಟ್ರ್ ನೋಡಿ ಏನ್ರಿ ಗಂಡ ಆ ಕಡೆ ಮಾರಿ ಮಾಡಿ ಗಾಡಿ ನಡೆಸ್ತಿರ್ತಾನೆ, ಹೆಣ್ತಿ ಕಡೆ ಕೂತಿರ್ತಾಳೆ. ಕುಂತು ಕೂಡಲೇನ ಅದು ಈಗ ಹೆಣ್ತಿ ಅದಕ್ಕೆ ಕುಂದ್ರೋ ಸ್ಟೈಲೇ ಬೇರೆ ಸೈಕಲ್ ಮೋಟ್ರ್ ಮ್ಯಾಗ ತಿಳಿತೇನೆ ರೀ. ಆದ್ರೆ ಮತ್ತು ಅಕ್ಕ ತಂಗಿ ಕುಂದ್ರೋ ಸ್ಟೈಲ್ ಬೇರೆ. ಪರೀಕ್ಷೆ ಮಾಡಿರಿ ನೀವು. ಅವನು ಡೊಬ್ಬದ ಮ್ಯಾಗ ಹಿಂಗೆ ಹಸ್ತ ಇಟ್ಟಾಳತ್ತಂದ್ರೆ ಅವನು ಹೆಣ್ತಿನಿ ಅದಾಳ ತಿಳ್ಕೊಬೇಕು ಐತ್ರಿ. ಹಸ್ತ ಇಟ್ಟಾಳ ತಿಳ್ಕೊಂಡ್ರೆ ಅಂದ್ರೆ ಈಕಿ ಹೆಣ್ತಿನಿ ಅದಾಳ. ಯಾಕೆ ಆಶೀರ್ವಾದದ ಬಲ್ಲಂಗೆ ಹೊಡಿ ಗಾಡಿ ಅಂತಾಳಾಕಿ ತಿಳಿತ್ರಿ. ಮತ್ತು ಅದೇ ಈ ಗಾಡಿ ಹಿಂದೆ ಅಂದ ಅಕ್ಕ ತಂಗಿ ಕೂತಿದ್ರಂದ್ರೆ ಅವು ಹಿಂದೆ ಹಿಂಗೆ ಹಿಡ್ಕೊಂಡು ಕೂತಿರ್ತಾವೆ ನೋಡ್ರಿ ನೀವು. ಯಾಕಂದ್ರೆ ಅವು ಅಣ್ತವ್ರ ಮೇಲೆ ಧೈರ್ಯ ಇರಲ್ಲ ಅವ್ರಿಗೆ. ಇವನಿಗೆ ಹೆಂಡ್ತಿ ಮ್ಯಾಗಿಂದ ಅಟ್ಟು ವಿಶ್ವಾಸ, ನನ್ನ ಆಶೀರ್ವಾದದ ಭಕ್ತ ಬಲ್ಲಂಗುಡಿ ಗಾಡಿ ಇದು ಅಲ್ಲ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿರ್ತೀವಲ್ಲ, ಇವತ್ತು ನಮಗೆ ಯಾವ ಜಗತ್ತಿನೊಳಗೆ ಇರ್ತಕ್ಕಂಥ ದೇವರುಗಳಲ್ಲ, ಇಡೀ ಜಗತ್ತಿನೊಳಗಿರ್ತಕ್ಕಂಥ ದೇವಾನುದೇವತೆಗಳು ಎಲ್ಲಿದಾವ ತಗೊಂಡ ಕೇಳಿದ್ರೆ ಒಬ್ಬ ತಂದೆ ತಾಯಿ ಪಾದದೊಳಗದ ಹೊರತಾಗಿ ಬೇರೆ ಎಲ್ಲಿನೂ ಕೂಡ ಇಲ್ಲ. ಯಾವ ಕ್ಷೇತ್ರಕ್ಕೂ ಹೋಗ್ಬೇಡ್ರಿ. ಹೌದ್ರಿ ಸ್ವಾಮಿಗಳ ನೀವು ಹೇಳ್ತೀರಿ ಮ ನೀವೇನು ಮಾಡ್ತೀರಿ ಅಂತಕೊಂಡ ಕೇಳಿದ್ರೆ ನಿಮಗಿಂತಲೂ ಕೂಡ ತಾಯಿ ತಂದೆ ಮೇಲೆ ಅತಿ ಪ್ರೀತಿ ಇರ್ತಕ್ಕಂಥ ಮನುಷ್ಯನ. ತಾಯಿ ಸೇವೆ ಮಾಡ್ದನ ಭಾಳ ಮಂದಿ ಅಂತಿದ್ರು ನನಗೆ, ನೀ ಪಟ್ಟದೇವ್ರಾಗಿ ತಾಯಿದು ಹೆಂಗಂದ ಸೇವೆ ಮಾಡ್ತೀರಿ ಎತ್ತುಕೊಂಡು ಭಾಳ ಮಂದಿ ಬೈತಿದ್ರು ನನಗೆ. ಹೌದು, ಅವಳೇ ಜನ್ಮ ಕೊಟ್ಟಿದ್ದಿಲ್ಲ ಎತ್ತುಕೊಂಡು ನಾಯಲ್ಲಿ ಪಟ್ಟದೇವ್ರು ಹಾಕಿದ್ದೆ ಹೌದಲ್ರಿ. ತಾಯಿನೇ ಜನ್ಮ ಕೊಟ್ಟಿದ್ದಿಲ್ಲ ತದನ ಸ್ವಾಮಿನೂ ಹಾಕಿದ್ದಿಲ್ಲ, ಪ್ರವಚನಕಾರನೂ ಹಾಕಿದ್ದಿಲ್ಲ. ನಾ ಈ ಭೂಮಿ ಮೇಲೆ ನಾ ಭೂಮಿಗೆ ಬರ್ತಿದ್ದಿಲ್ಲ ಎತ್ತುಕೊಂಡಂದಾಗ ನಾನು ಹೆಂಗೆ ಅಂದ ಸ್ವಾಮಿ ಆಗಕ್ಕೆ ಬರ್ತದೆ. ತಮ್ಮ ಒಂದು ಇಟ್ಟುಬಿಡು ಸೌಂಡ, ಒಂದು ಕರೆಕ್ಟ್ ಅಂದ್ರೆ ಇಟ್ಬಿಡು. ಈಗ ಹೆಚ್ಚಿಗೆ ಆಗ್ಯದಿದು, ಸ್ವಲ್ಪ ಕಮ್ಮಿ ಮಾಡಿ ಏನ್ರಿ. ನಮ್ಮ ತಾಯಿ ತೀರ್ಕೊಂಡ ಬಳಕ ನಾ ಜಗತ್ತಿನೊಳಗೆ ಅಂದ ಇಲ್ಲೊಂದು ಆಶ್ರಮ ಮಾಡಿ ನಾ ಕಣ್ಣೊಳಗೆ ಇಲ್ಲೇ ಮಗ್ಲಿ ಅದ ಏನ್ರಿ. 6 ಪ್ಲಾಟ್ ತೊಗೊಂಡು ನಾ ತಾಯಿ ಹೆಸ್ರ ಮೇಲೆ ಅಂದ ಒಂದು ಆಶ್ರಮ ಮಾಡಿ ಇವತ್ತು ಬದುಕಿನೊಳಗೆ ಆಶ್ರಮ ಮಾಡಿ ಅಂದ ಯಾವುದರ ಎಲ್ಲಿದೋ ಲಿಂಗ ತಂದು, ಕಾಶಿ ಲಿಂಗ ತಂದು, ಶ್ರೀಶೈಲದ ಲಿಂಗ ತಂದು ನಾ ಸ್ಥಾಪನೆ ಮಾಡಲಿಲ್ಲ. ನಾನು ತಾಯಿ ತಂದಿದ್ದ ಗುಡಿ ಕಟ್ಟಿನ. ಯಾಕ್ರಿ ತಾಯಿ ತಂದಿದ್ದ ಗುಡಿ ಕಟ್ಟಿರ್ತಕ್ಕಂಥವು ನಾನು. ಯಾಕಂದ್ರೆ ಕಾಣದಾಗಿರ್ತಕ್ಕಂಥ ದೇವರುಗಳಿಗಂತಲೂ ಕೂಡ ನನಗೆ ಉಣಿಸಿ ತಿನ್ನಿಸಿಟ್ಟೆಲ್ಲ ಜ್ಞಾನ ನೀಡಿಂದ ನನ್ನನ್ನು ಬೆಳೆಸಿರ್ತಕ್ಕಂಥವು ನನ್ನ ತಂದೆ ತಾಯಿ ಎತ್ತಿಕೊಂಡಾಗ ನಾ ತಂದೆ ತಾಯಿದನೇ ಗುಡಿ ಕಟ್ಟವನೇ ಹೊರತಾಗಿ ಏನ್ರಿ ಬೇರೆ ಯಾವ ದೇವರುಗಳು ಕೂಡ ನಾವು ಇದು ಮಾಡವನಲ್ಲ. ಯಾಕಂದ್ರೆ ಇಟ್ಟೆಲ್ಲ ಕಲಿಸಿರ್ತಕ್ಕಂಥವರೇ ತಂದೆ ತಾಯಿ, ನಡೆಗಲಿಸಿದವರವರು, ಉಣಗಲಿಸಿದವರವರು. ಇವತ್ತು ಹೇಳಕತ್ತೇನಿಲ್ರಿ, ಮಲ್ಲಮ್ಮಳಿಗೆ ಮೊದಲನೇ ಗುರುವಾಗಿರ್ತಕ್ಕಂಥವ್ರು ಯಾರು ಒತ್ತುಕೊಂಡದ ಕೇಳಿದ್ರೆ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿನೇ ಮೊದಲನೇ ಗುರುವಾಗಿ ಆಧ್ಯಾತ್ಮದ ವಿಚಾರಗಳನ್ನು ಮಗಳಿಗೆ ಅಂದ ತಿಳಿಸ್ಕೊಡ್ಲಿಕ್ಕತ್ತಾರೆ. ಅಂದರೆ ಮಲ್ಲಮ್ಮ ಕುಂತ್ರು ಮಲ್ಲಯ್ಯ, ನಿಂತರು ಮಲ್ಲಯ್ಯ. ಒಂದು ಕ್ಷಣಕ್ಕೂ ಕೂಡ ಮಲ್ಲಯ್ಯನ ಧ್ಯಾನ ಬಿಟ್ರ ಬೇರೆ ಯಾವುದನ್ನು ಕೂಡ ತಾಯಿ ಮಲ್ಲಮ್ಮಳಿಗೆ ಅಂದ ಬೇರೆದು ಯಾವುದು ಕೂಡ ನೋಡಿ ಬಾಯಾಗೆ ಅಂದ ಬರಲಿಲ್ಲ. ಇನ್ನು ಮಗಳಿಂದ ಕೆಡ್ತಾಳಲ್ಲ ಏನ್ರಿ, ಬರೀ ನಾ ತಂದೆ ತಾಯಿ ಆಗಿರ್ತಕ್ಕಂಥವ್ರು ನಾವು ಉಪದೇಶ ಮಾಡೋದಕ್ಕಿಂತ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಒಂದು ಪದ್ಧತಿ ಇದೆ. ಯಾವಾಗಿಂದ ಮಕ್ಕಳಿಗೆ 8 ವರ್ಷ ಆಯಿತು ತಿಳ್ಕೊಂಡ್ರೆ ಒಬ್ಬ ಪಟ್ಟು ದೇವ್ರ ಕಡೆಯಿಂದ ಅವರಿಗೆ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಸ್ಬೇಕು. ಅಂದಾಗನೇ ಲಿಂಗಾಯ್ತು ಏನ್ರಿ. 8 ವರ್ಷಕ್ಕೆ ಮುಂಜಿ ಮಾಡಿದ್ರೆ ಬ್ರಾಹ್ಮಣರ ಅಕ್ಕಾರ, ಲಿಂಗ ದೀಕ್ಷೆ ಮಾಡಿದ್ರೆ ಅಂದ ಲಿಂಗಾಯತರ ಅಕ್ಕಾರ ಏನ್ರಿ, ಸುಂತಿ ಮಾಡಿದ್ರೆ ಅಂದ ಮುಸ್ಲಿಮರ ಅಕ್ಕಾರ. 8 ವರ್ಷಕ್ಕಿಂತ ಕೊರಳಾಗಿಂದ ಪ್ಲಸ್ ಏನು ಹಾಕಿದ್ರೆ ಅವ್ರು ಕ್ರಿಶ್ಚಿಯನ್ರ ಅಕ್ಕಾರ. ಅವು ಯಾವೂ ಇರಲಿಲ್ಲ ಅಂತಂದ್ರೆ ಏನೂ ಆಗಲ್ಲ. ಕಲ್ಪನಾ ಇರ್ಬೇಕು ನಿಮಗೆ. ನಾವೆಲ್ಲ ಸುಮ್ಮನೆ ಅಂದ ಏನೋ ಲಿಂಗಾಯತರು ಹೊಟ್ಟೆಗಂದ ಹುಟ್ಟಿವಿ ಎತ್ತುಕೊಂಡಂದ ಬಳಕ ನಾವು ಬರೀ ಲಿಂಗಾಯತರು ಎತ್ತುಕೊಂಡಂದು ಹೇಳ್ಕೊಂಡ್ರಂದ ಆಗಂಗಿಲ್ಲ. ಏನ್ರಿ, ನಾವು ಬರೀ ಬ್ರಾಹ್ಮಣರ ಹೊಟ್ಟೆಗಂದ ಹುಟ್ಟಿವಿ ಎತ್ತುಕೊಂಡಂದ ಬ್ರಾಹ್ಮಣರು ಎತ್ತುಕೊಂಡಂದು ಹೇಳ್ಕೊಳಿಕೆ ಅಂದ ಆಗಂಗಿಲ್ಲ. ಮುಸ್ಲಿಮರ ಹೊಟ್ಟೆಗಂದ ಹುಟ್ಟಿವಿ ಎತ್ತುಕೊಂಡಂದ ನಾವು ಮುಸ್ಲಿಮರು ಎತ್ತುಕೊಂಡು ಹೇಳ್ಕೊಳಿಕೆ ಅಂದ ಆಗಂಗಿಲ್ಲ. ಯಾವಾಗ ಹೇಳ್ಕೊಳಿಕೆ ಅಂತ ಬರ್ತದ ಹತ್ತಿಕೊಂಡ ಕೇಳಿದ್ರೆ ನಾವು ಲಿಂಗಾಯತರ ಮನೆತನದೊಳಗೆ ಲಿಂಗಾಯತರ ಹೊಟ್ಟೆಗೆ ಹುಟ್ಟಿದ 8ನೇ ವರ್ಷಕ್ಕೆ ನಾವೊಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನಿಂದ ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಕೊಂಡಾಗ ಮಾತ್ರ ನಾವು ಎಂದ ಲಿಂಗಾಯತರಾಗಕ್ಕೆ ಬರ್ತದೆ, ಹೊರತಾಗಿಲ್ಲದೆ ಇದ್ರೆ ಲಿಂಗಾಯತರ ಹೊಟ್ಟೆಗೆ ಹುಟ್ಟಿದ್ರು ನಾವು ಲಿಂಗಾಯತರಲ್ಲ ಏನ್ರಿ. ಕಲ್ಪನೆ ಇರಲ್ಲ, ನಾವು ಲಿಂಗ ದೀಕ್ಷೆ ಮಾಡ್ಕೋಬೇಕು. ನಾವು ಲಿಂಗ ದೀಕ್ಷೆ ಮಾಡ್ಕೊಂಡಾಗ ಮಾತ್ರ ನಾವು ಲಿಂಗಾಯತರು. ಈಗ ಯಾರಂದ ಕೇಳ್ತಿರ್ತೀವಲ್ಲ, ನೀವು ಯಾವ ರೀತಿ ಒಂದು ನಾವು ಲಿಂಗಾಯತಿರತ್ತ ಕೊಳ್ಳಾಗ ಲಿಂಗ ಬೇಡ ಏನು ಬೇಡ ಏನ್ರಿ. ಏಸು ಮಂದಿ ಕೊಳ್ಳಾಗ ಲಿಂಗ ಅವ್ರಿ, ಏಸು ಮಂದಿ ಹಣಿಮ್ಯಾಗಿಂದ ವಿಭೂತಿ ಹಚ್ಕೋತೀರಿ ಹೇಳ್ರಿ. 8 ಜನರು ಕೊಳ್ಳಾಗಿಂದ ರುದ್ರಾಕ್ಷ ಅದಾವೆ.
ನಾವೆಲ್ಲ ಸುಮ್ಮನೆ ಹೆಸರಿಗಂದ ಲಿಂಗಾಯತರಾಗಿವಿ, ನಾವು ಹೆಸರಿಗಂದ ವೀರಶೈವರಾಗಿವಿ ಹೊರತಾಗಿ ಆ ಧರ್ಮದೊಳಗಿಂದ ಹುಟ್ಟಿ ಆ ಧರ್ಮದಿಂದ ಆಚರಣೆ ಮಾಡಲಿಲ್ಲ ತಿಳ್ಕೊಂಡ್ರೆ ಆ ಧರ್ಮಕ್ಕೆ ನಾವು ದ್ರೋಹ ಬಗದಂಗೆ ಆಗ್ತದೆ ಏನ್ರಿ. ನಾವು ಹುಟ್ಟಿರ್ತಕ್ಕಂಥ ಮನೆತನಕ್ಕೆಂದ ದ್ರೋಹ ಬಗದಂಗೆ, ಆ ಧರ್ಮಕ್ಕೆಂದ ದ್ರೋಹ ಬಗದಂಗೆ. ಯಾಕೆ ನಾವು ಹುಟ್ಟಿರ್ತಕ್ಕಂಥ ವೀರಶೈವ ಲಿಂಗಾಯತ ಮನೆತನದೊಳಗಿಂದ ಹುಟ್ಟಿವೆ ತಿಳ್ಕೊಂಡಂದಾಗ ಹುಟ್ಟಿದ 8 ವರ್ಷಕ್ಕೆ ತಂದೆ ತಾಯಿ ಆಗಿರ್ತಕ್ಕಂಥವ್ರಿಗೆ ಮಕ್ಕಳಿಗೆಂದ ಲಿಂಗ ದೀಕ್ಷೆ ಅಂತಕ್ಕಂಥದ್ದನ್ನು ಮಾಡಿಸ್ಬೇಕು. ಒಬ್ಬ ಗುರುವಿನಲ್ಲಿಂದ ಕಳಿಸ್ಬೇಕು ಮಕ್ಕಳನ್ನ. ನೋಡ್ರಿ, ತಂದೆ ತಾಯಿ ಆಗಿರ್ತಕ್ಕಂಥವ್ರು ಯಾವ ಮಲ್ಲಮ್ಮ ಹೆಣ್ಣು ಮಗು ಆಗಿದ್ರು ಮಲ್ಲಮ್ಮಳನ್ನು ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಹತ್ತಿರ ಬಿಡಬೇಕಂತಂದು ವಿಚಾರ ಮಾಡ್ತಾರೆ. ಒಬ್ಬ ಗುರುವಿನ ಹತ್ರ ಇಡಬೇಕು. ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನನ್ನ ಮಗಳಿಂದ ಸಂಪಾದನೆ ಮಾಡಬೇಕನ್ನುವಂಥ ಆಸೆಯಿಂದ ಯಾವ ತಂದೆ ತಾಯಿ ಆಗಿರ್ತಕ್ಕಂಥವ್ರು ಎಲ್ಲಿ ಕಳಿಸ್ತಾರೆ ಎತ್ತುಕೊಂಡು ಕೇಳಿದ್ರೆ ಅದೇ ಊರೊಳಗಿಂದ ಸುಜ್ಞಾನ ಎತ್ತುಕೊಂಡಂತಕ್ಕಂಥ ಗುರುಗಳಿದ್ರು ಏನ್ರಿ, ಗುರುಗಳಿದ್ರು. ತಂದೆ ತಾಯಿ ಕೂಡಿ ಮಲ್ಲಮ್ಮನನ್ನು ಕರ್ಕೊಂಡು ಹೋಗ್ತಾರೆ. ಯಪ್ಪ ನಿನ್ನ ಮಗಳು ಬಂದಾಳೆ, ಆಗಲೇ ಮಗಳಿಗೆ 8 ವರ್ಷದಿಂದ ತುಂಬ್ಯಾವೆ, ನಿನ್ನಿಂದ ಈ ಮಗಳಿಗೆ ಲಿಂಗ ದೀಕ್ಷೆ ಅಂತಕ್ಕಂಥ ಆಗಬೇಕು ಏನ್ರಿ, ಲಿಂಗ ದೀಕ್ಷೆ ಆಗಬೇಕು ಅಂದಾಗ ಮಾತ್ರ ಲಿಂಗಾಯತರ ಹಾಕಿವಿ ಅನ್ನೋದು ಅವತ್ತಿನ ದಿನಮಾನದ ವಿಚಾರ ಇತ್ತು ನೋಡ್ರಿ. ಅವತ್ತಿನ ದಿನಮಾನದೊಳಗಂದ ಎಂಥ ವಿಚಾರ ಅಲ್ರಿ. ತಂದೆ ತಾಯಿಗಳು ಮಲ್ಲಮ್ಮಳಿಗಿಂದ ಬಾಲ್ಯದಿಂದಲೂ ಕೂಡ ಲಿಂಗ ಪೂಜೆ ಮಾಡೋದನ್ನು ಕಲಿಸ್ತಾರೆ ನಿಜ. ಆದರೆ ಒಬ್ಬ ಪಟ್ಟದೇವರಿಂದ ಏನ್ರಿ ಲಿಂಗ ದೀಕ್ಷೆ ಆದಾಗ ಮಾತ್ರ ನಿಜವಾಗಿರ್ತಕ್ಕಂಥ ಲಿಂಗ ದೀಕ್ಷೆ ಅಂತಕ್ಕಂಥದ್ದನ್ನು 12ನೇ ಶತಮಾನದೊಳಗೆ ಅವಾಗೆಟ್ಟು ಪರಿಕಲ್ಪನೆ ಇತ್ತು ಏನ್ರಿ, ಅವತ್ತೆಟ್ಟು ಪರಿಕಲ್ಪನೆ ಇತ್ತು. ಮಗಳನ್ನು ಕರ್ಕೊಂಡಂದ ಹೋಗ್ತಾರೆ. ನನ್ನ ಮಗಳಿಗಿಂದ ನೀನು ಉಪದೇಶ ಮಾಡಬೇಕು, ನನ್ನ ಮಗಳನ್ನು ಒಬ್ಬ ಜ್ಞಾನಿಯನ್ನಾಗಿ ಮಾಡಬೇಕು. ಯಪ್ಪ ನಿನ್ನ ಹಸ್ತದಿಂದ ನನ್ನ ಮಗಳಿಗಿಂದ ಲಿಂಗ ದೀಕ್ಷೆ ಆಗಬೇಕಂತಕೊಂಡು ತಂದೆ ತಾಯಿ ಮಲ್ಲಮ್ಮಳನ್ನು ಗುರುವಿನ ಹತ್ತಿರದಿಂದ ಕರ್ಕೊಂಡು ಹೋದಾಗ ಸದ್ಗುರುನಾಥ ಮಲ್ಲಮ್ಮಳ ಮುಖ ನೋಡಿಂದ ನಗುತ್ತಾನೆ, ಆನಂದ ಪಡ್ತಾನೆ. ಅವ ಮಲ್ಲಮ್ಮ, ನೀನು ನನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ನೀನು ಪಡಿತೇನು, ನನ್ನಿಂದ ನೀನು ಲಿಂಗ ದೀಕ್ಷೆ ಮಾಡ್ಕೋತೇನೆ ಹತ್ತುಕೊಂಡಂದಾಗ ಮಲ್ಲಮ್ಮ ಏನ್ರಿ ಒಂದು ಮಾತು ಹೇಳ್ತಾರಲ್ಲ, ಗಾದಿ ಮಾತ, ರೋಗಿ ಬಯಸಿದ್ದು ಹಾಲು ಅನ್ನ ಏನ್ರಿ, ವೈದ್ಯರು ಹೇಳಿದ್ದು ಕೂಡ ಹಾಲು ಅನ್ನ ಅನ್ನಂಗ ಪಾಪ ಅವಳ ಮನಸ್ಸಿನೊಳಗೂ ಕೂಡ ಮಲ್ಲಮ್ಮಳ ಮನಸ್ಸಿನಾಗ ಇಚ್ಛೆ ಇತ್ತು, ನಾನೊಬ್ಬ ಗುರುವಿನಿಂದ ನಾನು ಲಿಂಗ ದೀಕ್ಷೆ ಅಂತ ತೆಗೆದು ಮಾಡ್ಕೋಬೇಕು. ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನಾನು ಸಂಪಾದನೆ ಮಾಡಬೇಕು. ನಾನು ನಿತ್ಯ ನಿತ್ಯ ಲಿಂಗ ಪೂಜಾ ಮಾಡ್ಕೋಬೇಕು. ನಾನು ಒಬ್ಬ ತಪಸ್ವಿ ಆಗಬೇಕು, ನಾನೊಬ್ಬ ಶರಣೆ ಆಗಬೇಕು, ನಾನೊಬ್ಬ ಸಂತಳಾಗಬೇಕನ್ನುವಂಥ ಆಸೆ ಮಲ್ಲಮ್ಮಳಿಗಂದ 8 ವರ್ಷದಿಂದನೇ ಪ್ರಾರಂಭ ಆಗಿತ್ತು. ಹೆಂಗೆ ಅಕ್ಕ ಮಹಾದೇವಿಗೆ ಏನ್ರಿ ಉಡುತಡಿ ಗ್ರಾಮದೊಳಗೆ ಅಕ್ಕ ಮಹಾದೇವಿಗೆ 8 ವರ್ಷಕ್ಕೇ ಯಾವ ರೀತಿಯಾಗ ಜ್ಞಾನೋದಯ ಆಯಿತೋ ಹಂಗೆ ಮಲ್ಲಮ್ಮಳಿಗೂ ಕೂಡ 8 ವರ್ಷಕ್ಕೇ ನಾನು ಯೋಗ್ಯನಾಗಿರ್ತಕ್ಕಂಥ ಗುರುವಿನನ್ನು ಪಡಿಬೇಕು. ನಾನು ನಿನ್ನೆ ನಿಮಗಂದ ಹೇಳ್ಕೊತಂದ ಬಂದೆ. ನಾನು ಯೋಗ್ಯನಾಗಿರ್ತಕ್ಕಂಥ ಗುರು ಹತ್ತುಕೊಂಡ ನಾವು ಯಾಕೆ ಬಳಸ್ತೀನಿ ಹತ್ತುಕೊಂಡದ ಕೇಳಿದ್ರೆ, ಇವತ್ತಿನ ಕಲಿಯುಗದೊಳಗನ್ನ ಏನ್ರಿ 100 ಜನರಿಂದ ಗುರುಗಳಾಗ್ಯಾರ. ಅವರು ಬೇರೆದವ್ರ ಬಗ್ಗೆ ನಾವು ಮಾತಾಡೋದು ಬೇಡ. ನಮಗೆ ಬೇಕಾಗಿರ್ತಕ್ಕಂಥ ಗುರು ಎಂಥವನಾಗಿರಬೇಕು, ಗುರು ಸಮರ್ಥನಾಗಿರ್ತಕ್ಕಂಥವನಾಗಿರಬೇಕು, ಗುರು ಒಬ್ಬ ಜ್ಞಾನಿಯಾಗಿರಬೇಕು, ಸಕಲ ವೇದ ಶಾಸ್ತ್ರಗಳನ್ನು ಕೂಡ ಬಲ್ಲಂಥವನಾಗಿರಬೇಕು. ಏನ್ರಿ ಬಳಲಿ ಬಂದ ಭಕ್ತನಲ್ಲಿ ಇರ್ತಕ್ಕಂಥ ಯಾವ ದುಃಖವನ್ನು ದೂರ ಮಾಡಿ ಏನ್ರಿ ಅವನಿಗೆಂದ ಸುಖದ ಸಾಗರ ಅಂತಕ್ಕಂಥ ತೋರಿಸ್ತಕ್ಕಂಥ ಒಬ್ಬ ಸದ್ಗುರುನಾಥ ಬೇಕು. ಅದಕ್ಕಾಗಿ ಒಬ್ಬರು ಒಂದು ಮಾತು ಹೇಳ್ತಾರೆ ಏನ್ರಿ, ಶಾಪ ಕೊಡ್ತಕ್ಕಂಥವ್ ಸ್ವಾಮಿ ಅಲ್ಲ. ಒಂದು ಮಾತು ತಿಳ್ಕೊರಿ ನೀವು, ಶಾಪ ಕೊಡ್ತಕ್ಕಂಥವ್ ಗುರು ಅಲ್ಲ, ಶಾಪ ಕೊಡ್ತಕ್ಕಂಥವ್ ಸ್ವಾಮಿ ಅಲ್ಲ ಏನ್ರಿ. ಶಾಪ ಕೊಡ್ತಕ್ಕಂಥವ್ ಏಸ್ ಕಾಲಕ್ಕೂ ಕೂಡ ಗುರು ಆಗಂಗಿಲ್ಲ. ಆದ್ರೆ ಒಂದು ಇನ್ನೊಂದು ಮಾತೇನು ಹೇಳ್ತಾರೆ ತಗೊಂಡು ಕೇಳಿದ್ರೆ, ಭಕ್ತನಲ್ಲಿ ಇರ್ತಕ್ಕಂಥ ತಾಪವನ್ನು ಯಾವ ಕಳಿತಾನಲ್ಲ ಅವ ನಿಜವಾಗಿರ್ತಕ್ಕಂಥ ಗುರು ಅಕ್ಕನೆ ಹೊರತಾಗಿ ಎಲ್ಲರೂ ಕೂಡ ಗುರು ಆಗಂಗಿಲ್ಲ. ಯಾರೇ ಅಂತಿರ್ತಾರೆ ನೋಡ್ರಿ, ಮಗನ ನಿನ್ನ ಸುಟ್ಟು ಬಿಡ್ತೀನಿ ಅಂತಾರಲ್ಲ, ಅವು ಯಾವ ಅಲ್ಲ, ಗುರು ಅಲ್ಲ ತಿಳ್ಕೊಬೇಕು. ಯಾವಾಗ ನಮಗೇನು ಬೇಕಾಗ್ಯದ, ಎಂಥ ಗುರು ಬೇಕಾಗ್ಯದ, ನಮ್ಮ ಒಳಗಿರ್ತಕ್ಕಂಥ ಅಜ್ಞಾನ ಅಂತಕ್ಕಂಥ ತಾಪ ಏನ್ರಿ, ಇಂದ್ರಿಯಗಳಂತಕ್ಕಂಥ ತಾಪ, ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳಂತಕ್ಕಂಥ ತಾಪ, ಈ ಎಲ್ಲ ತಾಪಗಳನ್ನು ಕಳೆದು ನಮ್ಮ ಮನಸ್ಸಿನೊಳಗೆ ಸುಜ್ಞಾನದ ಬೆಳಕು ನೀಡ್ತಕ್ಕಂಥ ಒಬ್ಬ ಸದ್ಗುರುನಾಥ ಬೇಕು. ಆ ಬೆಳಕಿನೊಳಗಿನ ಭಗವಂತನನ್ನು ನಾವು ಕಾಣಬೇಕು ಏನ್ರಿ. ಕತ್ತಲದೊಳಗಿನ ಹುಡುಕೋದ್ರಿಂದ ಯಾರೂ ಕೂಡ ಕಾಣಂಗಿಲ್ಲ. ಯಾವುದೋ ಒಮ್ಮದ ಅಜ್ಜಿ ಏನ್ರಿ ಕೌದಿ ಹೊಲಿತಿತ್ತ, ಅಜ್ಜಿ ಕೌದಿ ಹೊಲಿತಿದ್ಲು. ಯಾವಾಗಿಂದ ಅಜ್ಜಿ ಕೌದಿ ಹೊಲಿತಕ್ಕಂಥ ಪ್ರಸಂಗದ ಒಳಗೆ ಪಾಪದ ಮುದುಕಿಗಂದ ಗೊತ್ತಾಗಿಲ್ಲ, ದಾರಕ್ಕೆ ಹಿಂದೆ ಗಂಟು ಹಾಕ್ಬೇಕಲ್ರಿ, ಕೌದಿ ಹೊಲಿಲಿ ಏನ್ರಿ ಬಟ್ಟೆ ಹೊಲಿಲಿ ಹಿಂದೆ ಗಂಟು ಹಾಕ್ಬೇಕು. ಪಾಪ ಗಂಟು ಹಾಕಿಲ್ಲ, ಹಂಗೆ ಹೊಲಿಲಕತ್ತಳ, ಅದು ಕೈ ಜಾರಿ ಅಂದ ಸೂಜಿ ಅಂದ ಕೆಳಗೆ ಬಿತ್ತು. ಒಂದು ಸವನಿಂದ ಹುಡುಕ್ಲಕತ್ತ ಅಜ್ಜಿ. ಹುಡುಕುವಂಥ ಪ್ರಸಂಗದ ಒಳಗೆ
ಆಕೆಗೆ ಸೂಜಿನೇ ಸಿಗಲಿಲ್ಲ. ಅಲ್ಲೇ ಮನೆ ಮುಂದೆ ಐದು ಒಬ್ಬ ನಡೆದಿದ್ದ. ಅಜ್ಜಿ ಏನು ಹುಡುಕ್ಲಕತ್ತಿ, ಏನು ಕಳ್ಕೊಂಡು? ಯಪ್ಪ ನನ್ನ ಸೂಜಿ ಕಳೆದದ. ಹುಚ್ಚು ಮುದುಕಿ, ಕತ್ತಲ್ನಾಗಂದ ಹುಡುಕಿದ್ರೆ ಸಿಗುತ್ತದೆ ಅನ್ನೋದು, ಬೆಳಕಿನಾಗಂದ ಹುಡುಕು ಸಿಗುತ್ತದ ಹತ್ತುಕೊಂಡು. ಕತ್ತಲ್ನಾಗಂದ ಹುಡುಕುದ್ರಿಂದ ಸಿಗಂಗಿಲ್ಲ, ಬೆಳಕಿನಾಗಂದ ಹುಡುಕಾಡೋದು ಸಿಗ್ತದ. ಅವಾಗಿದು ಅಜ್ಜಿ ಏನು ಮಾಡ್ತು, ಹೊತ್ತು ಮುಣಿಗಿತ್ತು, ಹೆಂಗೆ ಫೋಕಸ್ ಹಾಕ್ಯಾರಲ್ಲ ಹಿಂಗೆಲ್ಲ ಬೆಳಕು ಹಾಕಿದ್ರು ರೋಡಿಗೆ. ಬಂದು ರೋಡ್ನ್ಯಾಗ ಹುಡುಕ್ಲಕತ್ತು, ರೋಡಿನೊಳಗಿಂದ ಹುಡುಕಾಡ್ಲಕತ್ತು. ಪಾಪ ಇನ್ನೊಬ್ಬ ಬಂದ, ಅಜ್ಜಿ ಏನು ಹುಡುಕ್ಲಕತ್ತಿದೆ? ಯಪ್ಪ ಸೂಜಿ ಕಳೆದದೆ ಯಪ್ಪ. ಪಾಪ ಮುದುಕಿಗೆ ಅದು ಹುಡುಕಿ ಕೊಟ್ರೈತತ್ತ, ನೀವು ಹುಡುಕ್ಲಕತ್ತ. ಇವನ್ ನೋಡಿ ಅಂದ ಮತ್ತೊಬ್ಬ ಹುಡುಕ್ಲಕತ್ತ, ಇವನ್ ನೋಡಿ ಮತ್ತೊಬ್ಬ, ಕಮ್ಮಿ 100 ಮಂದಿ 100 ಮಂದಿ ಹುಡುಕ್ಲಕತ್ತಾರ. ಇವ್ರು ಯಾರಿಗೂ ಕೂಡ ಸೂಜಿನೇ ಸಿಗಲ್ದು. ಕೊನೆಗಿಂದ ಒಬ್ಬ ಮಹಾತ್ಮರು ಬಂದರು. ಏನ್ರಿ, ಒಬ್ಬ ಸದ್ಗುರುನಾಥ ಬಂದ. ಏನಪ್ಪ ಏನು ಕಳ್ಕೊಂಡಿರಿ? ನನಗೆ ಗೊತ್ತಿಲ್ಲ ರೀ, ಅವ್ರು ಹುಡುಕ್ಲಕತ್ತಾರ, ಅವ್ರು ನೋಡಿ ನಾ ಹುಡುಕ್ಲಕತ್ತಿ. ಅವನಿಗೆ ಕೇಳಿದ್ರು, ನನಗೂ ಗೊತ್ತಿಲ್ಲ, ನನಗೆ ಮೊದಲು ಅವ ಹುಡುಕ್ಲಕತ್ತಿದ್ದ, ಅವ್ನು ನೋಡಿ ನಾ ಹುಡುಕ್ಲಕತ್ತಿ. ಯಾವಾಗಿಂದ ಎಲ್ಲರಿಗೆ ಕೇಳ್ತಾ ಬರುವಂಥ ಪ್ರಸಂಗದೊಳಗಿಂದ ಮುದುಕಿಗಿಂದ ಕೇಳಿದ್ರು, ಅಜ್ಜಿ ಏನು ಕಳ್ಕೊಂಡಿದ್ದಿ, ಏನು ಹುಡುಕ್ಲಕತ್ತಿ? ಯಪ್ಪ ಸೂಜಿ ಕಳ್ಕೊಂಡೀನಿ. ಯಾವಾಗಿಂದ ಸೂಜಿ ಕಳ್ಕೊಂಡಿನಿ ಎತ್ತಿಕೊಂಡಂದಾಗ, ಎಲ್ಲಿ ಕಳ್ಕೊಂಡಿದ್ದಿ? ಮನ್ಯಾಗ ಕಳ್ಕೊಂಡಿನಿ. ಕಳ್ಕೊಂಡಿದ್ದು ಸೂಜಿ ಮನ್ಯಾಗ ಹುಡುಕ್ಲಕತ್ತಿದ್ದು ಎಲ್ಲಿ? ಏನ್ರಿ, ಲೈಟಿನ ಬೆಳಕಿನ್ಯಾಗ ರೋಡಿಗೆ ಹುಡುಕ್ಲಕತ್ತಾರೆ. ಸಿಗ್ತದೇನ್ರಿ ಸೂಜಿ? ಸಿಗಂಗಿಲ್ಲ. ನಾವು ಎಲ್ಲಿ ಕಳ್ಕೊಂಡಿವಿ ಅಂದ್ರೆ ಅಲ್ಲೇ ಹುಡುಕಬೇಕು. ಆದ್ರೆ ಹಂಗೆ ಕತ್ತಲಾಗಿಂದ ಹುಡುಕೋದ್ರಿಂದ ಅಂದ್ರೆ ನಮಗೆ ಸಿಗಂಗಿಲ್ಲ. ಹಾಗಾದ್ರೆ ಬೆಳಕು ಬೇಕಲ್ಲ ಅಲ್ಲಿ. ಹಾಗಾದ್ರೆ ಎದುರು ಬೆಳಕು ಹತ್ತುಕೊಂಡೆ ಕೇಳಿದ್ರೆ ಈ ಲೈಟಿನ ಬೆಳಕಲ್ಲ, ಮತ್ತೊಂದರ ಬೆಳಕಲ್ಲ. ಹಾಗಾದ್ರೆ ಎಂಥ ಬೆಳಕು ಬೇಕು ಹತ್ತುಕೊಂಡು ಕೇಳಿದ್ರೆ ಜ್ಞಾನದ ಬೆಳಕಿನೊಳಗಿಂದ ಹುಡುಕಿದಾಗ ಮಾತ್ರ ಭಗವಂತ ನಮಗಿಂದ ಕಾಣ್ತಾನೆ ಹೊರತಾಗಿ ಇಲ್ಲದೇ ಇದ್ರೆ ಭಗವಂತ ಕಾಣಂಗಿಲ್ಲ. ಪರಮಾತ್ಮ ಎಲ್ಲದನ್ನಂತ ನಿಮಗೆ ಗೊತ್ತಾಗಿಲ್ಲ ನೋಡ್ರಿ. ನಿಮ್ಮ ಒಳಗಿರ್ತಕ್ಕಂಥ ದೇವರನ್ನ, ನಿಮ್ಮ ಒಳಗಿರ್ತಕ್ಕಂಥ ಭಗವಂತನನ್ನ ಸಕಲ ಜೀವಿಗಳಲ್ಲಿ ಕೂಡ ಪರಮಾತ್ಮ ಅದಾನೆ. ಪರಮಾತ್ಮ ಅಣುರೇಣು ತುಣ ಕಾಷ್ಟೊಳಗನು ಕೂಡ ಪರಮಾತ್ಮ ಅದಾನೆ. ಇದರ ಅರ್ಥ ಏನು? ಒಂದು ಹುಲ್ಲು ಕಡ್ಡಿ ಒಳಗನು ಕೂಡ ಪರಮಾತ್ಮ ಅದಾನ. ಹುಲ್ಲು ಕಡ್ಡಿ ಒಳಗೆ ಪರಮಾತ್ಮ ಇರದೇ ಇದ್ರ ಹುಲ್ಲು ಕಡ್ಡಿನೂ ಕೂಡ ಬೆಳೆಯಂಗಿಲ್ಲ ಏನ್ರಿ, ಅದು ಅಳಿಗಾಡಂಗಿಲ್ಲ. ಭಗವಂತ ಇದ್ದಾಗನೇ ನಾವೆಲ್ಲ ನನ್ನ ಒಳಗಿಂದ ಪರಮಾತ್ಮ ಅದಾನತ್ತಂದೆ ನಾ ಪ್ರವಚನ ಮಾಡಕತ್ತೀನಿ. ನಿಮ್ಮ ಒಳಗೆ ಪರಮಾತ್ಮ ಅದಾನತ್ತಂದೆ ನೀವು ಕೂಡ ಕೇಳಕ್ಕೆಂದ ಬಂದೀರಿ. ಈ ಶರೀರದೊಳಗಿಂದ ಭಗವಂತ ಅದಾನ ಹತ್ತುಕೊಂಡ ಇವೆಲ್ಲ ಚಲನವಲನಗಳ ನಡೆದಾವೆ. ಯಾವಾಗಿಂದ ಈ ಶರೀರದೊಳಗಿಂದ ಪರಮಾತ್ಮ ಇರದೇ ಇದ್ರ ಏನ್ರಿ, ಶರೀರದೊಳಗಿಂದ ಪರಮಾತ್ಮ ಇರದೇ ಇದ್ರ ಇದಕ್ಕೆ ಮನುಷ್ಯ ಅಂತಾರೇನ್ರಿ? ಏನಂತಾರ್ರಿ? ಈಗ ಹಳ್ಳಿ ಕಡದೊಳಗೆ ಏನ್ರಿ ಅಳತಿರ್ತಾರೆ ನೋಡ್ರಿ. ಏನು ನೀವು ಹೆಣ್ಮಕ್ಳು ಭಾಳ ಶಾಣೆ. ನಾನು ನಿನ್ನೆ ಅಂದ ಹೇಳಿದ್ನಲ್ಲ ಮಗ, ಸುಮ್ಮನೆ ಹಾಸ್ಯಕ್ಕ ಹೇಳಿದ್ನಲ್ಲ. ಗಂಡ ಎದುರಿಗೆ ಕೂತಿರ್ತಾನ, ಅದೇ ಹೆಣಕ್ಕೆ ಕೇಳ್ತಿರ್ತಾರಲ್ಲ, ಅದೇ ಹೆಣಕ್ಕೆ ಕೇಳ್ತಿರ್ತಾಳ, ನೀ ನಾನು ಬಿಟ್ಟು ಎಲ್ಲಿ ವಾದಿ, ನಿನಗೆ ಎಲ್ಲಿ ಹುಡುಕ್ಲಿ, ನೀ ಏನು ಕೊಟ್ರೆ ಸಿಕ್ಕಿ, ಯಾರೇ ನೋಡಿದ್ರೆ ಬೈತಾರಲ್ರಿ. ಅಲ್ಲ ಇಲ್ಲಿ ಮುಂದೆ ಕೂತದ ಮತ್ತು ಅದಕ್ಕೆ ಕೇಳ್ತಾಳ. ಆಕೆ ಮಂದಿ ಕೇಳಂಗಿಲ್ಲ, ಹೆಣಕ್ಕೆ ಕೇಳ್ತಿರ್ತಾಳ. ಯಾಕೆ ಕೇಳ್ತಾಳ? ಆಕೆ ಗೊತ್ತದ, ಮಹಾಜ್ಞಾನಿ ಹೆಣ್ಮಕ್ಳು. ಯಾಕೆ ಕೇಳ್ತಾಳೆ? ನೀ ಎಲ್ಲಿ ವಾದಿ, ನೀನು ಎಲ್ಲಿ ಹುಡುಕ್ಲಿ, ನೀ ಏನು ಕೊಟ್ಟರೆ ಸಿಕ್ಕಿ ಎತ್ತುಕೊಂಡದ್ದು, ಯಾಕೆ ಕಳ್ತಾಳ ಎತ್ತುಕೊಂಡದೆ ಕೇಳಿದ್ರ ಇದ್ರ ಕೂತಿದ್ದು ಬರೀ ಇದು ಚೀಲದ ಏನ್ರಿ, ಇದ್ರೊಳಗಿಂದ ಮಾಲಿಲ್ಲ. ಮಾಲ್ ಯಾವುದು? ಇದ್ರ ಕೂತಿರ್ತಕ್ಕಂಥ ಬರೀ ಅಂದ ತೊಗಲಿಂದ ಹೇಳ್ತಾಳಿಲ್ಲ ಅಕ್ಕ ಮಾದೇವಿ. ಏನ್ರಿ, ಚರ್ಮದ ಹೊದಿಕೆ, ಎಲುಬಿನ ಹಂದರ, ಮೂತ್ರದ ಕುಡಿಕೆ, ಮಲ ಕುಡಿಕೆ, ಇವೆಲ್ಲ ಅಕ್ಕ ಮಾದೇವಿಯಿಂದ ಹೆಂಗೆ ಹೇಳ್ತಾಳಲ್ಲ. ಇದ್ರ ಕೂತಿದ್ದು ಏನದ ಹತ್ತುಕೊಂಡೆ ಕೇಳಿದ್ರೆ ಇದು ಬರೀ ಖಾಲಿ ಚೀಲದ. ಆದ್ರೆ ಒಳಗಿರ್ತಕ್ಕಂಥ ಮಾಲ್ ಹತ್ತುಕೊಂಡ್ರೆ ಆ ಪರಮಾತ್ಮ ಈ ಶರೀರದೊಳಗೆ ಇರ್ಲಾರಕ್ಕಾಗೇ ಅದಕ್ಕೆ ಹೆಣ ಅಂತಾರೆ. ಮನುಷ್ಯ ಹತ್ತುಕೊಂಡ್ದು ಯಾರು ಅನ್ನಂಗಿಲ್ಲ. ಎಲ್ಲಿಯ ಪರಂತರವಾಗಿ ಅಂದ್ರೆ ಶರೀರದೊಳಗಿಂದ ಪರಮಾತ್ಮ ಇರ್ತಾನೋ ಏನ್ರಿ, ಅಲ್ಲೇ ಪರಂತರವಾಗಿ ಮಾತ್ರ ಈ ಮನುಷ್ಯನ ಜೀವನಕ್ಕೆ ಶರೀರಕ್ಕೆ ಅಂದ ಬೆಲೆ ಅದೇ ಹೊರತಾಗಿ ಒಂದು ವೇಳೆ ಇರಲಿಲ್ಲ ಹತ್ತುಕೊಂಡ್ರೆ ಬೆಲೆ ಇಲ್ಲ. ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನ ನಾವು ನೋಡಬೇಕಾಗಿತ್ತು ಅಂದ್ರೆ, ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನ ನಾವು ಕಾಣಬೇಕಾಗಿತ್ತು ಹತ್ತುಕೊಂಡ್ರೆ ಏನ್ರಿ, ನಾವು ನೋಡ್ಬೇಕನ್ನಂಗೆ ಹಂಬಲದಿಲ್ರಿ. ನೀವು ದೇವರನ್ನು ನೋಡಬೇಕು, ಪರಮಾತ್ಮನ ನೋಡಬೇಕು. ಈಗ ನೀವು ಪುರಾಣಕ್ಕೆಂದ ಬರುವಂಥ ಪ್ರಸಂಗದೊಳಗೆ ನೀವೆಲ್ಲ ಸುನ ಹಚ್ಕೋತೀರಿ, ಪೌಡ್ರ್ ಹಚ್ಕೋತೀರಿ, ಎದ್ರ ಮುಂದೆ ಹಚ್ಕೋತೀರಿ? ಎದ್ರ ಮುಂದೆ ನಿಂತಿರ್ತೀರಿ? ದೊಡ್ಡ ಅಲ್ಮರಿ ಮುಂದೆ ಏನ್ರಿ, ಕನ್ನಡಿ ಇರ್ತದಿಲ್ಲ, ಕನ್ನಡಿ ನೋಡಿ ಮಂದಿ ಫೇರ್ ಆ್ಯಂಡ್ ಲವ್ಲಿ ಹಚ್ಕೋತೀರಿ. ಜಗತ್ತಿನ ವಿಭೂತಿ ಹಚ್ಚೋದು ಮರಿತೀರಿ, ಲಿಂಗ ಕಟ್ಕೊಳ್ಳೋದು ಮರಿತೀವಿ, ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಳ್ಳೋದು ಮಾತ್ರ ನಾವು ಯಾರೂ ಮರೆಯಂಗಿಲ್ಲ. ಹೌದಿಲ್ಲ? ಫೇರ್ ಆ್ಯಂಡ್ ಲವ್ಲಿ ಹೆಂಗೆ ಹತ್ತದ, ಎಲ್ಲಿ ಹೆಚ್ಚಿಗೆ ಹತ್ತಿದನೋ, ಇದು ಹತ್ತಿದನೋ, ಕರ್ರಗತ್ತೇನೋ, ಬೆಳಗತ್ತೇನೋ, ನೀವು ನೋಡ್ಬೇಕಾದ್ರೆ ನಿಮ್ಮ ಮಾರಿ ನಿಮಗೆ ಕಾಣಬೇಕಾಗಿತ್ತು ಅಂದ್ರೆ, ನಿಮ್ಮ ಮುಖ ನಿಮಗೆಂದ ಕಾಣಬೇಕಾಗಿತ್ತು ಅಂತಂದ್ರೆ ಏನ್ರಿ, ಎದ್ರ ಮುಖಾಂತರವಾಗಿ ಕಾಣ್ತದ್ರಿ?
ನಮ್ಮ ಮಾರಿನ ನಮಗೆಂದ ಕಾಣಬೇಕಾಗಿತ್ತು ಅಂದ್ರೆ ನಮ್ಮ ಮುಖ ನಾವು ನೋಡ್ಕೋಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ಹೆಂಗೆ ಕನ್ನಡಿ ಸಹಾಯದಿಂದ ನಮ್ಮ ಮುಖ ಅನ್ನತಕ್ಕ ನಮಗೆಂದ ಹೆಂಗೆ ಕಾಣ್ತದೋ ಹಂಗೆ ನಮ್ಮ ಒಳಗಿರ್ತಕ್ಕಂಥ ದೇವರನ್ನು ನಾವು ಕಾಣಬೇಕಾಗಿತ್ತು ಅಂತಂದ್ರೆ ಇದಕ್ಕೂ ಒಂದು ಕನ್ನಡಿ ಅದ. ಆ ಕನ್ನಡಿ ಮುಖಾಂತರವಾಗಿ ನಾವು ನೋಡ್ಕೋಬೇಕೆ ಹೊರತಾಗಿ ಇಲ್ಲದೆ ಇದ್ರೆ ಕಾಣತಕ್ಕಂಥದ್ದಲ್ಲ. ಹಾಗಾದ್ರೆ ಇದಕ್ಕೆ ಕನ್ನಡಿ ಯಾವುದು? ಅದಕ್ಕೂ ಬೇಕು ಕಾಜಿನ ಕನ್ನಡಿ. ಆದರೆ ಇದಕ್ಕೆ ಬೇಕು ಗುರು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗ ಅಂತಕ್ಕಂಥದ್ದೇ ಒಂದು ಕನ್ನಡಿ ಇದೆ. ಆ ಲಿಂಗ ಅಂತಕ್ಕಂಥ ಕನ್ನಡಿ ಒಳಗೆ ನಾವು ನೋಡ್ತಾ ನೋಡ್ತಾ ಹೋದಿವಿ ಎತ್ತಿಕೊಂಡ್ರೆ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮ ಲಿಂಗದೊಳಗನೆ ಕಾಣ್ತಾನೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಗುರುವಿನಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋಬೇಕು. ಯಾವ ಏನ್ರಿ ವೇದಗಳಾಗಲಿ ಆಗಮಗಳಾಗಲಿ ಯಾವುದೇ ಜಾತಿ ಯಾವುದೇ ಧರ್ಮದ ಗ್ರಂಥಗಳಾಗಲಿ ಏನ್ರಿ ಪ್ರಾರಂಭದೊಳಗೆ ಹೇಳ್ತಕ್ಕಂಥದ್ದು ಏನು? ನಿಜಗುಣ ಶಿವಗಳು ಷಟ್ಶಾಸ್ತ್ರಗಳನ್ನು ಬರೆದರು, 6 ಶಾಸ್ತ್ರಗಳನ್ನು ಬರೆದರು ನಿಜಗುಣ ಶಿವಗಳು. ಕಲ್ಪನಾ ಇರಲಿ ಮಗ, ನಿಜಗುಣ ಶಿವಗಳಿಂದ 6 ಶಾಸ್ತ್ರಗಳನ್ನು ಬರೆದ್ರೆ ಅದ್ರಾಗ ಪ್ರಾರಂಭದೊಳಗೆ ಒಂದೇ ಒಂದು ಮಾತು ಹೇಳ್ತಾರೆ, ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳಬಹುದು ನರ್ರಿಗೆ ಮುಕುತಿ. ನೋಡಿ ನಿಜಗುಣ ಶಿವಗಳಂದು ಎಷ್ಟು ಚಂದ ಹೇಳ್ತಾರೆ. ನೀ ಏನು ಮಾಡಬೇಡ, ನೀನು ದೇವರನ್ನು ನೋಡಬೇಕಲ್ಲ, ದೇವರನ್ನು ಕಾಣಬೇಕಲ್ಲ, ಸ್ವತಃ ನೀನೇ ದೇವರಾಗಬೇಕಲ್ಲ. ನಾ ಹೇಳಿನಿಲ್ರಿ ಮೊನ್ನೆ, ನಾವು ಈ ಭೂಮಿಗೆ ಅಂದ್ರೆ ಸುಮ್ಮನೆ ಬಂದವರಲ್ಲ, ನಾವು ದೇವರಾಗಕ್ಕೆಂದ ಬಂದಿರತಕ್ಕಂಥವ್ರು. ನೀವು ದೇವರ ಅದೇ ರೀತಿ ಕೊಡಂದ್ರೆ ನಾವು ಇಟ್ಟೆಲ್ಲ ದೊಡ್ಡ ಪಟ್ಟ ದೇವರಿದ್ರೂ ಕೂಡ ಸಿಂದಗಿ ಪಟ್ಟಣದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಶರಣಾರ್ಥಿ ಎತ್ತಿಕೊಂಡು ನಾವು ಕೈ ಯಾಕೆ ಮುಗಿತೀವಿ? ಕೈ ಯಾಕೆ ಮುಗಿತೀವಿ ಅಂದ್ರೆ ನೀವು ನಿಮಗೆಲ್ಲ ಕೈ ಯಾಕೆ ಮುಗಿತೀವಿ ನಾವು? ಸ್ವಾಮಿ ಬಡವದ ನಮ್ಮಲ್ಲಿ ರೊಕ್ಕ ಭಾಳ ಸಿಂದಿಗ್ಯಾಗ, ಅದಕ್ಕೆ ನಮ್ಮ ಶ್ರೀಮಂತಿಕೆ ನೋಡಿ ಕೈ ಮುಗಿತಾನತ್ತಂದ್ರೆ ಏನು ನೀವು ಏನ್ರಿ? ನಿಮ್ಮ ಶ್ರೀಮಂತಿಕೆ ನೋಡಿ ನಾವು ಕೈ ಮುಗಿಯಂಗಿಲ್ಲ. ಇಲ್ಲ ಸ್ವಾಮಿಗೆ ಅಂದ ಹೋದ ಸರಿ ಪಾದ ಪೂಜೆ ಕರೆಸಿದ್ದೀವಿ, ನಮ್ಮದು 3-4 ಅಂತಸ್ತಿನ ಮನೆ ಅದ, ಅದಕ್ಕೆ ನಮ್ಮ ಮನೆ ನೋಡಿ ಅಂದ ಸ್ವಾಮಿ ಹಂಚಿ ನಮಗೆ ಶರಣಾರ್ಥಿ ಎತ್ತಿಕೊಂಡಂತಂದ್ರೆ ಏನು ನೀವು? ನಿಮ್ಮ ಮನೆಯೂ ನೋಡಿ ಶರಣಾರ್ಥಿ ಅನ್ನಂಗಿಲ್ಲ, ನಿಮ್ಮ ಆಸ್ತಿ ನೋಡಿ ಶರಣಾರ್ಥಿ ಅನ್ನಂಗಿಲ್ಲ, ನಿಮ್ಮ ಮನಿತನ ನೋಡಿ ಶರಣಾರ್ಥಿ ಅನ್ನಂಗಿಲ್ಲ. ನೀವು ಭಾಳ ದಪ್ಪದಿರಿ ಭಾಳ ಉದ್ದದಿರಿ ಎತ್ತಿಕೊಂಡು ನಾನು ನಿಮಗೆ ಒಂದು ಶರಣಾರ್ಥಿ ಎತ್ತಿಕೊಂಡಂಗಿಲ್ಲ. ಹಾಗಾದ್ರೆ ನಿಮಗೆಲ್ಲ ಕೈ ಯಾಕೆ ಮುಗಿತೀವಿ ಎತ್ತಿಕೊಂಡೋದಕ್ಕೆ ಕೇಳಿದ್ರೆ ನೀವು ಯಾರೂ ಬಂದಿರ್ತಕ್ಕಂಥ ಕಲ್ಲವ ಮಲ್ಲವಲ್ಲ, ಇವರು ಕಲ್ಲಪ್ಪ ಮಲ್ಲಪ್ಪ ಎತ್ತಿಕೊಂಡಲ್ಲ, ಸಾಕ್ಷಾತ್ ಭಗವಂತನ ಸ್ವರೂಪರೇ ನೀವು ಎತ್ತಿಕೊಂಡಂದ್ರೆ ನಿಮಗೆ ಕೈ ಮುಗಿದ್ರೆ ಆ ಪರಮಾತ್ಮನಿಗೆ ಒಂದು ಕೈ ಮುಗಿದಂಗೆ ಎತ್ತಿಕೊಂಡಂದ್ರೆ ನಾವು ನಿಮಗೆಂದು ಕೈ ಮುಗಿತೀವಿ. ನೀವೆಲ್ಲ ದೇವರಾಗಕ್ಕೆ ಬಂದವರು, ನೀವೆಲ್ಲ ಪರಮಾತ್ಮ ಆಗಕ್ಕೆ ಬಂದವರು. ಯಾಕಂದ್ರೆ ಪರಮಾತ್ಮನಿಗೆ ನೀವು ಮಾತು ಕೊಟ್ಟರೆ, ಹೇ ಪರಮಾತ್ಮ ಏನ್ರಿ ಅಪರೂಪವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟು ಈ ಭೂಮಿಗೆ ಕಳಿಸಿದ ಎತ್ತಿಕೊಂಡಂದಾಗ ನಾವು ವ್ಯರ್ಥವಾಗಿ ಅದನ್ನು ಜೀವನ ಅಂತಕ್ಕಂಥ ಕಳಿಲಾರ್ದರೆ ನಿನ್ನ ಧ್ಯಾನವನ್ನು ಮಾಡಿ ನಿನ್ನ ಆರಾಧನೆ ಮಾಡಿ ಕೊನೆಗೆ ನೀನೇ ನಾನೇ ನೀನಾಗಿ ಅಂದ ನಿನ್ನಲ್ಲಿಗೆ ನಾ ಬರ್ತೀನಿ ಎತ್ತಿಕೊಂಡ ನಾವು ಮಾತು ಕೊಟ್ಟು ಬಂದೀವಿ ಎತ್ತಿಕೊಂಡಂದಾಗ ಮಣ್ಣು ಬಿಟ್ಟೆಂದ ಮಡಿಕೆ ಇಲ್ಲ, ನನ್ನ ಬಿಟ್ಟೆಂದ ದೇವರಿಲ್ಲ ಎತ್ತಿಕೊಂಡಂಗೆ ಸ್ವತಃ ನಾವೇ ದೇವರಾಗಬೇಕಾಗಿತ್ತು ಅಂತಂದ್ರೆ ನಿನ್ನನ್ನು ದೇವರನ್ನು ಮಾಡೋಕ್ಕಿಂದ ಒಬ್ಬ ವ್ಯಕ್ತಿನಿಂದ ಭೂಮಿ ಮೇಲಿಂದ ಕೊಟ್ಟು ಕಳಿಸ್ಯಾರ ಭಗವಂತ. ನಮ್ಮನ್ನೆಲ್ಲ ದೇವರನ್ನಾಗಿ ಮಾಡೋಕೆ ಭೂಮಿಗೆಂದ ಕೊಟ್ಟು ಕಳಿಸ್ಯಾನೆ. ಹಿಂದೆ ಪಾರ್ವತಿ ಪರಮಾತ್ಮನಿಗೆಂದ ಪ್ರಶ್ನೆ ಮಾಡಲತ್ತೆ. ಏನಂತ ಪ್ರಶ್ನೆ ಮಾಡಲು? ಪರಮಾತ್ಮ 84 ಲಕ್ಷ ಜೀವರಾಶಿಗಳನ್ನು ಭೂಮಿ ಮೇಲೆ ಸೃಷ್ಟಿ ಮಾಡಿದೆಯಲ್ಲ, ಮತ್ತು ಈ ಎಲ್ಲ ಜೀವಿಗಳೊಳಗೆ ದೊಡ್ಡವರು ಯಾರು ಒತ್ತುಕೊಂಡು ಪ್ರಶ್ನೆ ಮಾಡಲತ್ತ ಪಾರ್ವತಿ. ಇದು ಶಿವಪುರಾಣದಾಗ ಬರ್ತದ್ರೆ ನಾವೆಲ್ಲ ತಿಳ್ಕೋಬೇಕು. ಇಟ್ಟೆಲ್ಲ ಜೀವಿಗಳನ್ನು ಸೃಷ್ಟಿ ಮಾಡಿದಲ್ಲ ಪರಮಾತ್ಮ, ಹಾಗಾದರೆ ಎಲ್ಲ ಜೀವಿಗಳೊಳಗೆ ದೊಡ್ಡವರು ಯಾರು ಒತ್ತುಕೊಂಡು ಪ್ರಶ್ನೆ ಮಾಡಿದಾಗ ಅವಾಗಿಂದ ಪರಮಾತ್ಮ ಅಂದ, ಪಾರ್ವತಿ 84 ಲಕ್ಷ ಜೀವರಾಶಿಗಳೊಳಗೆ ಮನುಷ್ಯ ಜನ್ಮ ಶ್ರೇಷ್ಠ ತಿಳ್ಕೊಳ. ಪಾರ್ವತಿ ಅಟ್ಟಿಗೆ ಬಿಡಲಿಲ್ಲ. ಅವಾಗಿಂದ ಪರಮಾತ್ಮನಿಗೆ ಕೇಳ್ತಾಳೆ, ಹೌದು ಎಲ್ಲ ಜೀವಿಗಳೊಳಗೆ ಮನುಷ್ಯ ಜೀವಿಯಿಂದ ಶ್ರೇಷ್ಠ ಹತ್ತುಕೊಂಡು ಹೇಳ್ದಿ, ಈ ಮನುಷ್ಯರೊಳಗೆ ಯಾರು ಶ್ರೇಷ್ಠ ಹತ್ತುಕೊಂಡು ಮತ್ತೆ ಪ್ರಶ್ನೆ ಮಾಡೋದು, ಮನುಷ್ಯರೊಳಗೆ ಯಾರು ಶ್ರೇಷ್ಠ? ಅವಾಗಿಂದ ಪರಮಾತ್ಮ ನಕ್ಕೋತೊಂದು ಮಾತು ಹೇಳ್ತಾನೆ, ಪಾರ್ವತಿ ಜೀವಿಗಳೊಳಗೆ ಅಲ್ಲ ಮನುಷ್ಯರೊಳಗೆ ಅಲ್ಲ, ನನಗಿಂತಲೂ ಕೂಡ ಭೂಮಿ ಮೇಲೆ ಒಬ್ಬ ದೊಡ್ಡವದಾನೆ, ಅವ ಯಾರು ಒತ್ತುಕೊಂಡ ಕೇಳಿದ್ರೆ ಸ್ವತಃ ಶಿವಪುರಾಣದೊಳಗೆ ಪರಮಾತ್ಮನೇ ಹೇಳ್ತಾನೆ, ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ, ಗುರುವಿನಿಗಿಂತ ಜಗತ್ತಿನೊಳಗೆ ಯಾರೂ ದೊಡ್ಡವರಿಲ್ಲ. ಅದಕ್ಕಾಗಿನೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೋಡ್ರಿ, ಗುರುವಿಗೆ ಬ್ರಹ್ಮನಾಗಲಿಕ್ಕೆ ಅಂತ ಬರ್ತದೆ, ಗುರುವಿಗೆ ವಿಷ್ಣು ಆಗಲಿಕ್ಕೆ ಬರ್ತದೆ, ಗುರುವಿಗೆ ಶಿವ ಆಗಲಿಕ್ಕೆ ಬರ್ತದೆ,
ಆದರೆ ಶಿವನಿಗೆ ಗುರು ಆಲಕ್ಕೆ ಬರಂಗಿಲ್ಲ, ಬ್ರಹ್ಮನಿಗೆಂದ ಗುರು ಆಲಕ್ಕೆ ಬರಂಗಿಲ್ಲ, ವಿಷ್ಣುವಿಗೆಂದ ಗುರು ಆಲಕ್ಕೆ ಬರಂಗಿಲ್ಲ. ಏನ್ರಿ ತ್ರಿಮೂರ್ತಿಗಳ ರೂಪವೇ ಈ ಭೂಲೋಕದೊಳಗಿಂದ ಕಣ್ಣಿಗೆ ಕಾಣ್ತಕ್ಕಂಥ ಏನ್ರಿ ತ್ರಿಮೂರ್ತಿ ರೂಪನೇ ಯಾರು ಒತ್ತುಕೊಂಡು ಕೇಳಿದ್ರೆ ನಮಗೆಲ್ಲ ಜ್ಞಾನವನ್ನು ನೀಡ್ತಕ್ಕಂಥ ಸದ್ಗುರುನಾಥ ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರ್ದು. ಅದಕ್ಕಾಗಿಯೇ ಗಾಣಗಾಪುರದೊಳಗಿಂದ ದತ್ತಾತ್ರೇಯನ ದೇಹ ಒಂದೇ ಅದ, ಮುಖ ಅಂದ ಮೂರದವ, ಯಾಕದ ಒತ್ತುಕೊಂಡಂದು ಕೇಳಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪನೇ ಒಬ್ಬ ಸದ್ಗುರುನಾಥ ಹತ್ತಿಕೊಂಡಂದ್ರೆ ದತ್ತಾತ್ರೇಯಗಿಂದ ಗುರು ಹೊತ್ತುಕೊಂಡು ಕರೀತಾರೆ ಹೊರತಾಗಿ ಬೇರೆ ಯಾವುದನ್ನು ಕೂಡ ಕರೆಯಂಗಿಲ್ಲ. ಯಾಕಂದ್ರೆ ಗುರುವಿನ ಮೇಲೆ ಒಂದು ಆಟ ತಾಕತ್ತದೆ, ಗುರುವಿನ ಹತ್ರ ಒಂದು ಆಟ ಶಕ್ತಿ ಅದೇ. ಮತ್ತು ಗುರುವಿನ ಮೇಲೆ ಆಟ ತಾಕತ್ತದ ಆಟ ಶಕ್ತಿ ಅದ ಹತ್ತುಕೊಂಡಂದ್ರೆ ಯಾವ ಮಲ್ಲಮ್ಮಳನ್ನ ಎಲ್ಲಿ ಕರ್ಕೊಂಡು ಬರ್ತಾರೆ ಹತ್ಕೊಂಡು ಕೇಳಿದ್ರೆ ಗುರುವಿನ ಹತ್ರ ಕರ್ಕೊಂಡು ಬರ್ತಾರೆ. ಯಾಕೆ ಗುರುವಿನ ಹತ್ರ ಕರ್ಕೊಂಡು ಬರ್ತಾರೆ? ಮಾನವನನ್ನು ಮಹಾದೇವನನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿನ ಬಳಿ ಇದೆ. ನರನನ್ನು ಹರನನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿನ ಹತ್ರ ಇದೆ. ಏನ್ರಿ ಒಂದು ಜೀವಿನನ್ನು ಏನ್ರಿ ಶಿವನನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಆ ಸದ್ಗುರುನಾಥನ ಹತ್ರ ಐತಿ ಎತ್ತಿಕೊಂಡಂದ್ರೆ ಏನ್ರಿ ಒಂದು ಬೆಲೆ ಇದೆ, ಗುರುವಿಗೆ ಒಂದು ಕಿಮ್ಮತ್ತಿದೆ. ಅಂತ ಯಾವ ನಿಜಗುಣ ಶಿವಗಳಾಗಲಿ, ಶರಣರಾಗಲಿ, ಸಂತರಾಗಲಿ ಏನ್ರಿ ಗುರುವಿಗೆ ಅಂದ್ರೆ ಯಾಕೆ ಇಟ್ಟು ಬೆಲೆ ಕೊಡ್ತಾರೆ ಅಂತಕೊಂಡೆ ಕೇಳಿದ್ರೆ ಏನ್ರಿ ಗುರು ಸಾಮಾನ್ಯನಾಗಿರ್ತಕ್ಕಂಥವನಲ್ಲ. ಹೇಳ್ತಾರಲ್ಲ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಲಾದ ಮುಕ್ಕು. ತಂಪು ಗಾಳಿ ಬೀಸುವಾಗ ಕುಸುಮ ಗಂಧ